5 ರಾಜ್ಯಗಳ ಇಂದಿನ ಫಲಿತಾಂಶ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನಾಯಕತ್ವದಲ್ಲಿ ಜನತೆ ದೃಢ ವಿಶ್ವಾಸವನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಈ ಐತಿಹಾಸಿಕ ಫಲಿತಾಂಶಕ್ಕಾಗಿ ನಿರಂತರ ಮಾರ್ಗದರ್ಶನ ಮತ್ತು ನಾಯಕತ್ವದ ಪಕ್ಷವನ್ನು ಮುನ್ನಡೆಸಿದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನವೀನ್ಜಿ ಮತ್ತು ಗೃಹ ಸಚಿವ ಶ್ರೀ ಅಮಿತ್ ಶಾಜಿ ಅವರಿಗೆ ನನ್ನ ಹೆಮ್ಮೆಯ ಅಭಿನಂದನೆಗಳು. ಅಭಿವೃದ್ಧಿ, ಉತ್ತಮ ಆಡಳಿತ ಮತ್ತು ವಿಕಸಿತ ಭಾರತ ನಿರ್ಮಾಣದ NDA ಬದ್ಧತೆಗೆ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಕೇವಲ ಉಚಿತ ಘೋಷಣೆಗಳಿಂದ ಜನರನ್ನು ದೀರ್ಘಕಾಲ ಮರಳು ಮಾಡಲು ಸಾಧ್ಯ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. Today's results across the 5 states confirm the people's strong faith in the leadership of Honorable Prime Minister Narendra Modi ji. I also convey congratulations to Amit Shah ji and Shri Nitin Naveen ji for their continued guidance and leadership. The NDA commitment to development and good governance continues to receive widespread support across the country. These results once again show the people of India value development, stability and transparent governance under the leadership of Prime Minister Narendra Modi ji. We humbly accept the people's verdict. Where we have been blessed with this victory, we will serve with greater dedication. Where we have fallen short, we will reflect and work hard to regain the people's trust. I sincerely appreciate the tireless efforts of our Karyakartas whose commitment and hard work remain the backbone of our party. ಬೈ ಎಲೆಕ್ಷನ್ ಅಲ್ಲಿ ಸೋಲು ಸರ್, ಬರುವಂತ ಚುನಾವಣೆಗೆ ದಿಕ್ಸೂಚನ ಮಾತನ್ನ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಸರ್. ಬೈ ಎಲೆಕ್ಷನ್ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಬಿಡ್ತಾರೆ ಬೇರೆ ವಿಷಯ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ತಿರುಗಿ ನೋಡಲಿ ಒಂದ್ಸರಿ. ಯಾವ ರೀತಿ ಧೂಳಿಪಟಾಗಿದೆ ಅಲ್ಲಿ ಒಂದು ಸರ್ಕಾರ. ಅಲ್ಲಿ ಇಷ್ಟೊಂದು ದೊಡ್ಡ ಬಹುಮತವನ್ನು ಹೇಗೆ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿಯವರ ಪ್ರಯತ್ನದಿಂದ ನಾವು ಗೆದ್ದಿದ್ದೇವೆ ಅನ್ನುವಂಥದ್ದೇ ಇಡೀ ದೇಶಕ್ಕೆ ಒಂದು ಉದಾಹರಣೆ. ಸೊ ಇದಕ್ಕಿಂತ ಹೆಚ್ಚು ಉದಾಹರಣೆ ಕೊಡುವಂಥ ಅಗತ್ಯ ಇಲ್ಲ. ಬರುವಂಥ ದಿವಸಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅನ್ನೋದು ಸ್ಪಷ್ಟ ಪಶ್ಚಿಮ ಬಂಗಾಳದಲ್ಲಿ ತೋರಿಸಿದ್ದಾರೆ. ಮತ್ತು ಎಲ್ಲಿ 1-2 ಸೀಟ್ ಗೆಲ್ಲಕ್ಕಾಗದೇ ಇರುವಂಥ ಕಾಂಗ್ರೆಸ್ ಪಕ್ಷ ಮಾತನಾಡುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಆ ಮಾತನಾಡುವಂಥದ್ದನ್ನು ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರ ಮಾತಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಕೊನೆಗಳಿಗೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥದ್ದು ನಮಗೂ ನೋವಾಗಿದೆ. ಸೊ ಬರೋ ದಿವಸಗಳಲ್ಲಿ ಕೊರತೆಗಳು ಏನಾಗಿದೆ ಅಂತ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷ ಗಮನವನ್ನು ಕೊಡ್ತಾರೆ. ಶಿವರಾಜ್ ಅವ್ರ ಬಗ್ಗೆ ಈಗಾಗಲೇ 4 ವರ್ಷ ಅವ್ರಿಗೆ ಅನ್ಯಾಯ ಆಗಿದೆ. 3 ವರ್ಷ ಅನ್ಯಾಯ ಆಗಿದೆ. ಈಗಲಾದರೂ ಅವ್ರಿಗೆ ನ್ಯಾಯ ಸಿಕ್ಕಿದೆ. ಯಾರೇ ಟೀಕೆ ಟಿಪ್ಪಣಿಗಳು ಮಾಡ್ಬೋದು. ಇವತ್ತೀಗಲಾದರೂ ಅವ್ರಿಗೆ ನ್ಯಾಯ ಸಿಕ್ಕಿದೆಯಲ್ಲ ಅನ್ನುವಂಥ ತೃಪ್ತಿ ಇದೆ, ಸಮಾಧಾನ ಇದೆ. ಅದಕ್ಕೆ ಆ ಭಾಗದ ಶೃಂಗೇರಿಯ ಜನಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬರುವಂಥ ದಿವಸಗಳಲ್ಲಿ ಜೀವರಾಜ್ ಇನ್ನೂ ದೊಡ್ಡ ಒಂದು ಶಕ್ತಿಯುತವಾಗಿ ಅಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ. ನಮ್ಮ ಹೆಸರಲ್ಲಿ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ ಸರ್. ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ 50 ವರ್ಷ ಆಗಿದೆ ರಾಜಕಾರಣಕ್ಕೆ ಬಂದು. ಹೇಗನ್ನಿಸ್ತಿದೆ? ನಿಮಗೆಲ್ರಿಗೂ ಗೊತ್ತಿದೆ, ಭಾಳ ಅಭಿಮಾನದಿಂದ ನಮ್ಮ ಕಾರ್ಯಕರ್ತರಿಗೆ ಶ್ರಮವನ್ನು ಪಟ್ಟು ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ಆಗೋದಿದೆ. ಪಕ್ಷಾತೀತವಾಗಿ ಇವತ್ತು 100 ಜನ ಸ್ವಾಮೀಜಿಗಳನ್ನು, ಅನೇಕ ಹಿರಿಯರನ್ನು ಕರೆದು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಗೃಹ ಸಚಿವ ಅಮಿತ್ ಶಾಜಿಯವರು ಬರ್ತಾ ಇರುವಂಥದ್ದು ವಿಶೇಷ. ಸೊ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬರುವಂಥ ದಿವಸ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ವಾರಕ್ಕೆ 1 ದಿನ ಆದರೂ ಒಂದೊಂದು ಜಿಲ್ಲೆಗೆ ಹೋಗಿ ಪಕ್ಷವನ್ನು ಬಲಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.